ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ಬಂದಿರೋದು ಪ್ಲಾನೆಟ್ ಅರ್ತ್ ಎಕ್ವೇರಿಯಂ ಪೆಟ್ಸ್ ಪಾರ್ಕ್ಗೆ. ಇದು ಬಂದು ಮೈಸೂರಲ್ಲಿದೆ. ಮೈಸೂರಿನ ಹೆಬ್ಬಾಳ ಇಂಡಸ್ಟ್ರಿಯಲ್ ಏರಿಯಾ ಇನ್ಫೋಸಿಸ್ ಕ್ಯಾಂಪಸ್ ಹಿಂಭಾಗನೇ ಬರುತ್ತೆ. ಹಾಗೆ ಎಂಟ್ರಿ ಫೀಸ್ ಬಂದರೆ ಅಡಲ್ಟ್ಸ್ಗೆ 200 ರೂಪೀಸ್ ಚಾರ್ಜ್ ಮಾಡ್ತಾರೆ. ಕಿಡ್ಸ್ಗೆ 3 to 6 ಇಯರ್ಸ್ ಆಫ್ ಏಜ್ಗೆ 75 ರೂಪೀಸ್ ಇರುತ್ತೆ. ಇನ್ನು 7 to 11 ಇಯರ್ಸ್ ಏಜ್ಗೆ 100 ರೂಪೀಸ್ ಇರುತ್ತೆ. ಹಾಗೆ ಎಂಟ್ರಿ ಈ ಥರ ಇರುತ್ತೆ. ಎಂಟರ್ ಆಗ್ತಿದ್ದಂಗೆ ಇದೊಂದು ಗುಹೆ ಥರ ಒಂದು ಮೀನಿನ ಬಾಯೊಳಗಡೆ ಬಂದಿದ್ದ ಥರ ಇರುತ್ತೆ. ಹಾಗೆ ಇಲ್ಲಿ ತುಂಬ ಅಂದರೆ ತುಂಬಾ ವೆರೈಟೀಸ್ ಆಫ್ ಫಿಶಸ್ನ ಇಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ನೀವು ಗೂಗಲ್ ರೇಟಿಂಗ್ನೂ ಚೆಕ್ ಮಾಡ್ಬೋದು. ಪ್ಲಾನೆಟ್ ಅರ್ತ್ ಎಕ್ವೇರಿಯಂ ಆ್ಯಂಡ್ ಝೂ ಅಂತ ಒಂದು ನೀವು ಗೂಗಲಲ್ಲಿ ಚೆಕ್ ಮಾಡಿದ್ರೆ ಗೂಗಲ್ ರೇಟಿಂಗ್ ಬಂದು 4.2 ಇದೆ. ಹಾಗೆ 4,900 ಪೀಪಲ್ ಅಂದರೆ ಆಲ್ಮೋಸ್ಟ್ 5,000 ಜನ ಒಂದು ರೇಟಿಂಗ್ನ ಕೊಟ್ಟಿದ್ದಾರೆ. ಸೊ 4.2 ರೇಟಿಂಗ್ಸ್ ಇದೆ, ನೀವು ಚೆಕ್ ಮಾಡ್ಬೋದು. ಹಾಗೆ ಡೈರೆಕ್ಷನ್ಸ್ನ ನೀವು ಲೊಕೇಶನ್ನೆಲ್ಲ ಹಾಕೊಂಡ್ಬಿಟ್ಟು ಆರಾಮಾಗಿಯೇ ಹೋಗ್ಬೋದು ಅಂತ ಹೇಳ್ತೀನಿ. ಆ್ಯಂಡ್ ಮಂಡೇ ಟು ಫ್ರೈಡೇ ಒಂದು 10 o'clockಗೆ ಓಪನ್ ಆದರೆ 6:30ಗೆಲ್ಲ ಕ್ಲೋಸ್ ಆಗುತ್ತೆ. ಹಾಗೆ ಸ್ಯಾಟರ್ಡೇ ಆ್ಯಂಡ್ ಸಂಡೇಸ್ ಮಾತ್ರ 10ಗೆ ಓಪನ್ ಆದರೆ 7 ತನಕನೂ ಓಪನ್ ಇರುತ್ತೆ. ಆ್ಯಂಡ್ ನೀವು ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡ್ಬಂದಿದ್ದಾರೆ ಅಂತ. ಅಕ್ವೇರಿಯಂ ಎಲ್ಲನೂ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ಇದು ಬಂದು ಫೆದರ್ಸ್ ಗ್ಯಾಲರಿ ಅಂತ. ಸೊ ಎಲ್ಲ ಫೆದರ್ಸ್ನ ಅವರು ಒಂದು ಕಲೆಕ್ಟ್ ಮಾಡಿ ಅಲ್ಲಿ ಡಿಸ್ಪ್ಲೇನ ಇಟ್ಟಿದ್ದಾರೆ. ಹಾಗೆಯೇ ಸೀಶೆಲ್ ವೆರೈಟೀಸ್ ಕೂಡ ಡಿಸ್ಪ್ಲೇಗೆ ಇಟ್ಟಿದ್ದಾರೆ. ಸೊ ನೀವು ನೋಡ್ಬೋದು ಎಷ್ಟು ಥರ ವೆರೈಟೀಸ್ ಇದೆ ಅಂತ. ನಾವು ಬೇರೆ ಕಡೆ ಹೋದರೆ ನಮಗೆ ಎಲ್ಲೂ ಕಾಣಿಸೋದಿಲ್ಲ, ಓಕೆ ಇಷ್ಟೊಂದು ಥರ ವೆರೈಟೀಸ್ ಇದೆಯಾ ಅಂತ. ಹಾಗೆ ಮೈಕ್ರೋ ಪೆನ್ಸಿಲ್ ಆರ್ಟ್ ಕೂಡ ಇದೆ ಇಲ್ಲಿ. ಹಾಗೆ ಈ ಒಂದು ಜಾಗ ಸ್ಟಾರ್ಟ್ ಆಗಿದ್ದು 2016 4 acres ಆಫ್ ಲ್ಯಾಂಡಲ್ಲಿ ಸ್ಪ್ರೆಡ್ ಆಗಿದೆ ಎಲ್ಲ ಕಂಪ್ಲೀಟಾಗಿ. ಎಲ್ಲ ಪೆನ್ಸಿಲಲ್ಲೇ ಮಾಡಿದ್ದಾರೆ. ಮಹಾತ್ಮ ಗಾಂಧಿ ಆಗಿರಲಿ, ಪಿಕಾಕ್ ಆಗಿರಲಿ, ಈ ಥರ ಎಲ್ಲ ಇದೆ. ಇನ್ನು ಫಿಶಸ್ ವಿಷಯಕ್ಕೆ ಬಂದರೆ ಒಂದು 150 ವೆರೈಟೀಸ್ ಆಫ್ ಫ್ರೆಶ್ ವಾಟರ್ ಆ್ಯಂಡ್ ಮೆರೈನ್ ವಾಟರ್ ಫಿಶಸ್ ಇದೆ ಅಂತ ಹೇಳ್ಬೋದು. ಹಾಗೆ ಕಿಡ್ಸ್ಗಂತೂ ತುಂಬಾ ಇಷ್ಟಪಡ್ತಾರೆ ಅಂತ ಹೇಳ್ತೀನಿ. ಮಕ್ಕಳು ತುಂಬಾ ಎಂಜಾಯ್ ಮಾಡ್ತಾರೆ. ಹಾಗೆ ತುಂಬ ಥರ ಫಿಶಸ್ ಆ್ಯಂಡ್ ಬೇರೆ ಬೇರೆ ಆ್ಯನಿಮಲ್ಸ್ ಇರೋದ್ರಿಂದ ಎಲ್ಲನೂ ನೋಡಿ ತಿಳ್ಕೊತಾರೆ ಅಂತ ಹೇಳ್ಬೋದು. ಹಾಗೆ ಇನ್ನೂ ತಿಳ್ಕೊಬೇಕು ಅಂತಂದರೆ ಅಲ್ಲಿ ಹಾಕಿರೋ ಪೋಸ್ಟರ್ನ ನೋಡಿ ತಿಳ್ಕೊಬೋದು. ಇದು ಬಂದು ಜಯಂಟ್ ಗೌರಮಿ ಅಂತ ಒಂದೇ ಒಂದಿದೆ, ತುಂಬ ದೊಡ್ಡದಾಗಿದೆ. ಇದರ ತಲೆ ತುಂಬ ದೊಡ್ಡದಾಗಿದೆ. ಹಾಗೆ ಫೋನ್ನ ತೋರಿಸ್ತಿದ್ರೆ ಇದು ಆ ಕಡೆ ಈ ಕಡೆ ಆಡ್ತಾ ಇತ್ತು. ನಾವಿವಾಗ ಮಕ್ಕಳು ಮತ್ತು ದೊಡ್ಡವರೇ ಫೋನ್ಗೆ ಎಷ್ಟು ಅಡಿಕ್ಟ್ ಆಗಿರ್ತೀವಿ. ನೀವಿಲ್ಲಿ ನೋಡ್ಬೋದು, ಫೋನ್ ತೋರಿಸ್ತಾ ಇದ್ರೆ ಆ ಕಡೆ ಈ ಕಡೆ ಬರ್ತಾ ಇತ್ತು ಈ ಒಂದು ಫಿಶ್ಶು. ಹಾಗೆ ಲಾಬ್ಸ್ಟರ್ ಬಗ್ಗೆನೂ ಅವರು ಪೋಸ್ಟರ್ನ ಹಾಕಿದ್ದಾರೆ. ನೀವು ಓದಿ ತಿಳ್ಕೊಬೋದು ಅದ್ರ ಬಗ್ಗೆ ಏನೇನು ಇದೆ ಅಂತ ಹೇಳಿಬಿಟ್ಟು. ಹಾಗೆ ಜೆಟ್ ಬ್ಲ್ಯಾಕ್ ಫಿಶ್ ಅಂತ ಏನೋ ಹೇಳ್ದಾರ, ಅದು ಬಂದು ಪಾಕು ಅಂತ ನೀವಿಲ್ಲಿ ನೋಡ್ಬೋದು. ಹಾಗೆಯೇ ಈ ಒಂದು ಫಿಶ್ನ ಟೇಲ್ ಚೆನ್ನಾಗಿದೆ. ಇದು ಈ ಥರ ಫಿಶ್ ಇದೆ ನೋಡಿ, ಆ ಥರ ಇಷ್ಟು ದೊಡ್ಡದಾಗಿದೆ ಅಂತ. ಹಾಗೆ ಇದು ಬಂದು ರೆಡ್ ಟೇಲ್ ಕ್ಯಾಟ್ ಫಿಶ್ ಅಂತ. ಹಾಗೆ ಇದು ರೆಡ್ ತಿಲಪಿಯಾ ಅನ್ನೋ ಫಿಶ್ ಕೂಡ ಅಷ್ಟೇ ಮೊಬೈಲ್ಗೆ ರಿಯಾಕ್ಟ್ ಮಾಡ್ತಾ ಇತ್ತು. ಆ್ಯಂಡ್ ದಿಸ್ ಈಸ್ ಫ್ಲವರ್ ಹಾರ್ನ್. ಇದು ಮೋಸ್ಟ್ಲಿ ವಾಸ್ತು ಫಿಶ್ ಅಂತ ಅನಿಸುತ್ತೆ, ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ. ನಿಮ್ಗೇನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಇದರ ತಲೆ ಎಷ್ಟು ದೊಡ್ಡದಾಗಿದೆ ನೋಡಿ. ಆ್ಯಂಡ್ ದಿಸ್ ಈಸ್ ಪಂಗಾಸಿಯಸ್ ಶಾರ್ಕ್ ಕ್ಯಾಟ್ ಫಿಶ್. ಹಾಗೆ 2 ಥರ ಹಾಕಿದ್ದಾರೆ, ಬ್ಲ್ಯಾಕ್ ಆ್ಯಂಡ್ ವೈಟು. ಇದರಲ್ಲಿ ಒಂದು ಕಲರ್ಫುಲ್ ಆದ ಒಂದು ಫಿಶಸ್ ಇದೆ. ಹಾಗೆ ಎಕ್ವೇರಿಯಮಿಂದ ಈಚೆ ಬರ್ತಿದ್ದಂಗೆ ಒಂದಿಷ್ಟು ಬರ್ಡ್ಸ್ ನೋಡೋಕ್ಕೆ ಸಿಕ್ತು ನಮಗೆ. ಇಲ್ಲಿ ತುಂಬ ವೆರೈಟೀಸ್ ಆಫ್ ಬರ್ಡ್ಸ್ ಹಾಗೆ ಪೆಟ್ ಆ್ಯನಿಮಲ್ಸ್ ಆ್ಯಂಡ್ ತುಂಬ ಆ್ಯಕ್ಟಿವಿಟೀಸ್ ಕೂಡ ಇದೆ. ಆ್ಯಂಡ್ ಪ್ಲಾಂಟೇಷನ್ ಆ್ಯಕ್ಟಿವಿಟೀಸ್ ಕೂಡ ಇರುತ್ತೆ. ನೀವಿಲ್ಲಿ ನೋಡ್ಬೋದು ಬೇರೆ ಬೇರೆ ಥರ ರ್ಯಾಬಿಟ್ಸ್ ಇದೆ. ಅಷ್ಟೇ ಅಲ್ಲದೆ ಇಲ್ಲಿ ನೀವು ಪ್ಯಾರೆಟ್ಸ್, ಇಗ್ವಾನಾ, ರ್ಯಾಬಿಟ್ ಹಾಗೆ ಅನಕೊಂಡ ಜೊತೆ ಫೋಟೋಸ್ ಕೂಡ ತೊಗೋಬೋದು. ಇದಕ್ಕೆಲ್ಲ ಎಕ್ಸ್ಟ್ರಾ ಚಾರ್ಜಸ್ ಇರುತ್ತೆ. ಎಂಟ್ರಿ ಫೀಸ್ ಬಿಟ್ಟು ಇದೆಲ್ಲ ಫೋಟೋಸ್ ಬೇಕು ಅಂತ ಅಂದರೆ ಎಕ್ಸ್ಟ್ರಾ ಚಾರ್ಜಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನೀವು ಇಗ್ವಾನಾ ಇಟ್ಕೊತೀರಾ ಅಂದರೆ ಅದಕ್ಕೆ 200 ರೂಪೀಸ್ ಚಾರ್ಜ್ ಇರುತ್ತೆ. ಅದಕ್ಕೆ ಸಪ್ರೇಟ್ ಟಿಕೆಟ್ ತೊಗೋಬೇಕಾಗುತ್ತೆ. ಒಳಗಡೆನೇ ಇರುತ್ತೆ ಟಿಕೆಟ್ ಕೌಂಟರು. ಹಾಗೆ ಈ ಒಂದು ಪೈಥಾನ್, ಅನಕೊಂಡ ಅವಕ್ಕೆಲ್ಲ 200, 500 ಈ ಥರ ಎಲ್ಲ ಡಿಫ್ರೆಂಟ್ ಚಾರ್ಜಸ್ ಇರುತ್ತೆ. ಪ್ಯಾರೆಟ್ಸಿಗೆ ಮಾತ್ರ 100 ರೂಪೀಸ್ ಚಾರ್ಜ್ ಇರುತ್ತೆ ಅಷ್ಟೇ. ಹಾಗೆ ಇವರು ಮಂಕಿಗೆ ಫೀಡ್ ಮಾಡ್ತಾಯಿದ್ರು. ಸೊ ಯಾವ ಥರ ಫೀಡ್ ಮಾಡ್ತಾರೆ ಅಂತ ನೀವು ಇಲ್ಲಿ ನೋಡ್ಬೋದು. ಸೊ ಇಷ್ಟು ಪುಟ್ಟು ಮರಿ ಇರೋದ್ರಿಂದ ಅವರು
ಒಂದು ಫೋರ್ಸೆಪ್ಸಲ್ಲಿ ಈ ಒಂದು ಫುಡ್ನ ಫೀಡ್ ಮಾಡಬೇಕಾಗುತ್ತೆ. ಹಾಗೆ ಇದು ಒಂದು ನೀವು ಫೋಟೋ ತಕ್ಕೋಬೇಕು, ಈ ಥರ ಒಂದು ಫೋಟೋಸು ಅಥವಾ ವೀಡಿಯೋಸ್ನ ಮಾಡಿಸ್ಕೋಬೇಕು ಅಂತ ಹೇಳಿದರೆ ಇದಕ್ಕೆ 500 ರೂಪೀಸ್ ಚಾರ್ಜ್ ಆಗುತ್ತೆ. ಅವರೇ ನಿಮಗೆ ಫೋಟೋಸ್ ಮತ್ತು ವೀಡಿಯೋಸ್ ಎಲ್ಲ ತೆಕ್ಕೊಡ್ತಾರೆ ನೀಟಾಗಿ. ಆ್ಯಂಡ್ ನೀವು ನೋಡ್ಬೋದು ಹ್ಯಾಮ್ಸ್ಟರ್ಸ್ ಇದೆ ಬೇರೆ ಬೇರೆ ಥರದ್ದು, ಹಾಗೆ ರ್ಯಾಟ್ಸ್ ಇದೆ, ಇಗ್ವಾನ ಇದೆ, ಇದೇನೋ ಜರ್ಬಿಲ್ಸ್ ಅಂತ ಬೇರೆ ಬೇರೆ ತುಂಬ ವೆರೈಟೀಸ್ ಆಫ್ ಒಂದು ಪೆಟ್ ಎನಿಮಲ್ಸ್ ಇದೆ ಅಂತ ಹೇಳ್ಬೋದು. ಹಾಗೆ ಕೌ ಕೂಡ ಇದೆ, ನಾನು ಲಾಸ್ಟ್ ಟೈಮ್ ಬಂದಾಗಿರಲಿಲ್ಲ. ಹಾಗೆ ಇದು ಬಂದು ಕಿಡ್ಸ್ ಆ್ಯಕ್ಟಿವಿಟಿ ಏರಿಯಾ. ಹಾಗೆ ಮಿನಿಯೇಚರ್ ಪುಂಗನೂರು ಹಸು ಅಂದರೆ ಮಿನಿಯೇಚರ್ ಪುಂಗನೂರು ಕೌ ಕೂಡ ಇದೆ. ನೀವು ಇಲ್ಲಿ ನೋಡ್ಬೋದು ಶಾರ್ಟ್ ಕೌ ಅಂತ ಏನು ನಾವು ನೋಡ್ತೀವಲ್ಲ ಅದು ಕೂಡ ಇದೆ. ಹಾಗೆ ಬ್ಲ್ಯಾಕ್ ಸ್ವಾನ್ಸ್ ಇದೆ ಇಲ್ಲಿ. ಆ್ಯಂಡ್ ಜಿಪ್ ಲೈನ್ ಆ್ಯಕ್ಟಿವಿಟಿ ಕೂಡ ಇದೆ, ಅದಕ್ಕೆ 200 ರೂಪೀಸ್ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ. ಹಾಗೆ ವಾಶ್ರೂಮ್ಸ್ ಎಲ್ಲ ಕ್ಲೀನಾಗಿ ಮೇಂಟೈನ್ ಮಾಡ್ಕೊಂಡ್ಬಂದಿದ್ದಾರೆ ಅಂತ ಹೇಳ್ಬೋದು. ಇನ್ನು ಒಂದು ಪುಟ್ಟದಾಗಿ ಒಂದು ಕ್ಯಾಫೆಟೇರಿಯಾ ಇದೆ. ನೀವೇನಾದರೂ ಸ್ನ್ಯಾಕ್ಸು ಅಥವಾ ಟೀ ಕಾಫಿ ಬೇಕು ಅಂತ ಅಂದರೆ ಅಲ್ಲಿ ಆರಾಮಾಗಿ ಕೂತ್ಕೊಂಡು ತಿಂದು ನೆಕ್ಸ್ಟ್ ಮುಂದೆ ಪ್ರೊಸೀಡ್ ಮಾಡ್ಬೋದು. ಇನ್ನು ಗೂಸ್ ಇದೆ, ಎಮು ಇದೆ. ಹಾಗೆ ಇಲ್ಲಿ ನಿಮಗೆ ಆರಾಮ್ಸೆ 1 to 2 hours ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ ಹೇಳ್ತೀನಿ. ಮೈಸೂರಿಂದ ತುಂಬ ಏನು ದೂರ ಆಗೋಲ್ಲ, ಹಾರ್ಡ್ಲಿ 10-12 ಕಿಲೋಮೀಟರ್ಸ್ ದೂರ ಆಗುತ್ತೆ ಅಷ್ಟೇ. ಸೊ ನೀವು ನೋಡ್ಬೋದು ಜಿಪ್ ಲೈನ್ ಕೂಡ ಎಷ್ಟು ಚೆನ್ನಾಗಿದೆ ಅಂತ. 200 ರೂಪೀಸ್ ಅಷ್ಟೇ ಚಾರ್ಜ್ ಆಗುತ್ತೆ, ಅದಕ್ಕೆ ಎಕ್ಸ್ಟ್ರಾ ಚಾರ್ಜಸ್ ಇರುತ್ತೆ. ಆ್ಯಂಡ್ ಡಿಫ್ರೆಂಟ್ ವೆರೈಟೀಸ್ ಆಫ್ ಡಾಗ್ಸ್ ಕೂಡ ಇದೆ. ಅದರ ಹೆಸರು ಹಾಗೆ ಆರಿಜಿನ್, ಲೈಫ್ ಸ್ಪ್ಯಾನ್, ಟೆಂಪರಮೆಂಟ್ ಆ್ಯಂಡ್ ಕಲರ್ಸ್ ಯಾವ್ಯಾವ ಥರ ಅವೈಲೇಬಲ್ ಇರುತ್ತೆ ಅಂತ ಹೇಳಿಬಿಟ್ಟು ಅದನ್ನ ಅವರು ಬೋರ್ಡಲ್ಲಿ ಹಾಕಿರ್ತಾರೆ. ಸೊ ನಾವು ಅದರ ಹೆಸರನ್ನ ಕೂಗ್ತಾ ಇದ್ವಿ, ಅಲ್ಲಿ ಪೆಟ್ ನೇಮ್ ಹಾಕಿದ್ರಿಂದ ಅದು ರಿಯಾಕ್ಟ್ ಮಾಡ್ತಾಯಿತ್ತು. ಆ್ಯಂಡ್ ಕ್ಯಾಟ್ಸ್ ಇದೆ, ಪರ್ಷಿಯನ್ ಕ್ಯಾಟ್ಸ್, ಬೇರೆ ಬೇರೆ ಥರ ಪರ್ಷಿಯನ್ ಕ್ಯಾಟ್ಸ್ ಇದೆ ಇಲ್ಲಿ. ಹಾಗೆ ನಾನು ಹೇಳ್ದಾಗೆ ಬರ್ಡ್ಸ್ ಕೂಡ ಇದೆ, ಪ್ಯಾರೆಟ್ಸ್. ಇದ್ರ ಜೊತೆಗೆ ಫೋಟೋ ತೊಗೋಬೋದು. ಇದ್ರ ಜೊತೆಗೆ ಹೋಗಿ ಅಲ್ಲಿ ಫೀಡ್ ಮಾಡಿ ಫೋಟೋ ತೊಗೋಬೇಕು ಅಂದರೆ ಅದಕ್ಕೆ ಎಕ್ಸ್ಟ್ರಾ 100 ರೂಪೀಸ್ ಏನೋ ಚಾರ್ಜ್ ಆಗುತ್ತೆ. ಹಾಗೆ ಈ ಥರ ಎಲ್ಲ ಒಂದು ಡಿಸ್ಪ್ಲೇ ಪೀಸ್ನ ಇವಾಗ ಹೊಸದಾಗಿ ಇಟ್ಟಿದ್ದಾರೆ. ನಾನು ಲಾಸ್ಟ್ ಟೈಮ್ ಬಂದಾಗ ಇವೆಲ್ಲ ಇರಲಿಲ್ಲ. ಆ್ಯಂಡ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡ್ಬಂದಿದ್ದಾರೆ ಅಂತ ಹೇಳ್ಬೋದು. ಹಾಗೆ ಲಾಸ್ಟ್ ಟೈಮ್ ಬಂದಿದ್ದಕ್ಕಿಂತ ಇವಾಗ ಬಂದಾಗಲೂ ತುಂಬಾ ಡಿಫ್ರೆನ್ಸ್ ಇದೆ. ತುಂಬಾ ಚೆನ್ನಾಗಿ ಅವರು ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಹಾಗೆ ಅಷ್ಟೇ ಡೆವಲಪ್ಮೆಂಟ್ ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಲಾಸ್ಟ್ 2 ಇಯರ್ಸಿಂದ ಬಂದಾಗ ಇವೆಲ್ಲ ಇರಲಿಲ್ಲ. ಹಾಗೆ ನೀವು ಆಸ್ಟ್ರಿಚಸ್ನ ನೋಡ್ಬೋದು. ಸೊ 3 ಆಸ್ಟ್ರಿಚಸ್ ಇದೆ ಇಲ್ಲಿ. ನಾವು ಅದಕ್ಕೆ ಸುಮ್ಮನೆ ಆ ಕಡೆ ಈ ಕಡೆ ಆಟ ಆಡಿಸ್ತಾ ಇದ್ವಿ. ಹಾಗೆ ನೀವು ನೋಡ್ಬೋದು ಅದು ಎಷ್ಟು ಬೇಗ ಅದ್ರ ತಲೆನ ಎತ್ತುತ್ತೆ ಅಂದರೆ ಎಷ್ಟು ಕ್ವಿಕ್ಕಾಗಿರುತ್ತೆ ಅಂತ ಅಂದರೆ. ಹಾಗೆ ಅದು ಗೇಟ್ ಕೂಡ ಓಪನ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿತ್ತು. ನೀವು ನೋಡ್ಬೋದು ಗೇಟ್ ಓಪನ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದೆ. ಕೊನೆಗೆ ಯಾರೋ ಒಬ್ಬರು ಬಂದು ಅದನ್ನು ಲಾಕ್ ಮಾಡಿಬಿಟ್ರು. ಅದು ಗೇಟ್ ಓಪನ್ ಮಾಡಿ ಈಚೆ ಬಂದರೆ ನಮಗೆಲ್ಲರಿಗೂ ಪ್ರಾಬ್ಲಮ್ ಆಗುತ್ತೆ ಅಂತ. ಬಟ್ ಸೇಫ್ಟಿ ಮೆಷರ್ಸ್ ಎಲ್ಲ ಖಂಡಿತವಾಗ್ಲೂ ತೊಗೋತಾರೆ ಇಲ್ಲಿ. ಆ್ಯಂಡ್ ನಾವು ಇಲ್ಲಿ ಬಂದಾಗಲೇ ನಮಗೂ ಗೊತ್ತಾಗಿದ್ದು ಇಷ್ಟೊಂದು ಥರ ಬರ್ಡ್ಸ್ ಇದೆಯಾ ಅಂತ. ನಾವು ಅದರ ಹೆಸರು ಕೂಡ ಕೇಳಿರಲ್ಲ ಕೆಲವೊಂದು. ಇಷ್ಟೊಂದು ವೆರೈಟೀಸ್ ಆಫ್ ಬರ್ಡ್ಸ್ ಇದೆಯಾ. ಆ್ಯಂಡ್ ಕಲರ್ಫುಲ್ ಬರ್ಡ್ಸ್ ಕೂಡ ಇದೆ. ನಾನು ಎಲ್ಲದನ್ನು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಡಮ್ಮಿ ಕ್ಯಾಮಲ್ಸ್ ಕೂಡ ಇಟ್ಟಿದ್ದಾರೆ. ಹಾಗೆ ಬ್ಯೂಟಿಫುಲ್ ಆದ ಪ್ಲಾಂಟೇಷನ್ ಇದೆ. ಇಲ್ಲಿ ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸ್ನ ಬೆಳೀತಾರೆ. ಅಲ್ಲಿ ಬೈ ಮಾಡ್ಬೋದು ಏನೋ ಅಂತ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ಬಟ್ ನೀವು ಇಲ್ಲಿ ಬಂದರೆ ನಿಮಗೆ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕಾಗೋದು ಈ ಎಲ್ಲ ಆ್ಯಕ್ಟಿವಿಟೀಸ್ನು. ಹಾಗೆ ಈ ಎಲ್ಲ ಲೈವಾಗಿ ನೋಡಿದಾಗಲೇ ಖುಷಿ ಅನಿಸೋದು. ಹಾಗೆ ಇದು ಬಂದು ಟರ್ಕೀಸ್ ಇದೆ. ಆ್ಯಂಡ್ ಡಿಫ್ರೆಂಟ್ ವೆರೈಟೀಸ್ ಆಫ್ ಚಿಕನ್ಸ್ ಕೂಡ ಇದೆ. ಇದು ಬಂದು ಬ್ರಹ್ಮ ಚಿಕನ್ ಅಂತ. ಹಾಗೆ ಇದು ಬ್ಲ್ಯಾಕ್ ಆ್ಯಂಡ್ ವೈಟ್ ಒಂದು ಚಿಕನ್ ಇದೆ. ಸೊ ಇಷ್ಟೊಂದು ಥರ ವೆರೈಟೀಸ್ ಇರುತ್ತಾ ಅಂತ ನಮಗೂ ಗೊತ್ತಿರಲಿಲ್ಲ, ಇಲ್ಲಿಗೆ ಬಂದಾಗಲೇ ಗೊತ್ತಾಗಿದ್ದು. ಹಾಗೆ ಎಷ್ಟಾಗುತ್ತೋ ಅಷ್ಟು ವೀಡಿಯೋನ ನಾನು ಕ್ಯಾಪ್ಚರ್ ಮಾಡಿ ನಿಮಗೆ ತೋರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಬಟ್ ಸ್ಟಿಲ್ ಲೈವ್ ಆಗಿ ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡೋ ಮಜಾನೇ ಬೇರೆ. ಫೋಟೋಸ್ ಅಥವಾ ವೀಡಿಯೋಸಲ್ಲಿ ನೋಡಿದ್ರೆ ಅಷ್ಟು ಮಜಾ ಬರೋದಿಲ್ಲ. ಹಾಗೆ ಕರೆಕ್ಟಾಗೂ ಗೊತ್ತಾಗೋದಿಲ್ಲ ಯಾವ್ಯಾವ ಥರ ಇದೆ, ಎಲ್ಲದನ್ನು ಕ್ಯಾಪ್ಚರ್ ಮಾಡೋದಕ್ಕಾಗಲ್ಲ. ಹಾಗೆ ನಾನು ಹಲವಾರು ಡಾಗ್ಸ್ ಇದೆ ಅಂತ ಹೇಳಿದೆ. ಇಲ್ಲೂ ಒಂದಿಷ್ಟು ಡಾಗ್ಸ್ನ ಇಟ್ಟಿದ್ದಾರೆ. ಆ್ಯಂಡ್ ಎಲಿಫೆಂಟ್ ಒಂದು ಡಮ್ಮಿ ಪೀಸ್ ಕೂಡ ಇಟ್ಟಿದ್ದಾರೆ. ಹಾಗೆ ಕೌದು ಡಮ್ಮಿ ಪೀಸ್ ಇದೆ ಇಲ್ಲಿ. ಆ್ಯಂಡ್ ಲೈವ್ ಆಗಿ ನೀವು ಡಾಂಕಿನೂ ನೋಡ್ಬೋದು. ಈ ನಡುವೆ ಅಂತೂ ಡಾಂಕಿ ಎಲ್ಲೂ ನೋಡೋದಕ್ಕೆ ಸಿಗೋದೇ ಇಲ್ಲ. ಹಾಗಾಗಿ ನೀವು ಇಲ್ಲಿ ಹೋದರೆ ಲೈವ್ ಆಗಿ ನಿಮಗೆ ಡಾಂಕೀಸ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಅದ್ರ ಸೌಂಡ್ ಅಂತೂ ವಿಚಿತ್ರವಾಗಿತ್ತು. ಇನ್ನು ಇಲ್ಲಿ ಬೇರೆ ಬೇರೆ ಥರ ಅಂದರೆ ಬೇರೆ ಕಲರ್ಸಲ್ಲಿ ಡಕ್ಸ್ ಇದೆ. ಆ್ಯಂಡ್ ಆಲ್ಮೋಸ್ಟ್ ಸನ್ಸೆಟ್ ಟೈಮ್ ಆಗಿದೆ ಈಗಾಗಲೇ. ಹಾಗೆ ನೀವು ಮುಂದಕ್ಕೆ ಹೋಗ್ತಾ ನೋಡ್ಬೋದು ಈ ಒಂದು ಬರ್ಡ್ ಬಂದು ಏನಿದೆಯಲ್ಲ
ಇದು ಬರ್ಡ್ ಹೆಸರು ನನಗೆ ಕರೆಕ್ಟಾಗಿ ನೆನಪಿಲ್ಲ, ಬಟ್ ಎಷ್ಟು ಚೆನ್ನಾಗಿ ರಿಯಾಕ್ಟ್ ಮಾಡ್ತಾಯಿತ್ತು ಅಂದರೆ ಅದು ನೀಟಾಗಿ ಅದನ್ನು ಟ್ರೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಅದು ಎಷ್ಟು ಚೆನ್ನಾಗಿ ಆಟ ಆಡ್ತಾಯಿತ್ತು, ಡ್ಯಾನ್ಸ್ ಆಡ್ತಾಯಿತ್ತು, ನೀವೇ ನೋಡ್ಬೋದು ಹೆಂಗಿದೆ ಅಂತ. ಹಾಗೆ ನಾವು ಆ ಕಡೆ ಈ ಕಡೆ ಆಟ ಆಡಿಸ್ತಾ ಇದ್ವಿ, ಅದು ಹಾಗೆ ರಿಯಾಕ್ಟ್ ಮಾಡ್ತಾಯಿತ್ತು. ಸೊ ತುಂಬಾ ರೆಸ್ಪಾನ್ಸಿವ್ ಆದ ಒಂದು ಬರ್ಡ್ಸ್ ಅಂತಲೇ ಹೇಳ್ಬೋದು. ಹಾಗೆ ಇಗ್ವಾನ ಇದೆ, ಫೋಟೋಸ್ ತೊಗೊಳ್ಳೋದಕ್ಕೆ ಬೇರೆ ಇಗ್ವಾನ ಇದೆ, ಇಲ್ಲಿ ಅದು ಟ್ರೈನ್ ಮಾಡಿರೋವಂಥದ್ದು. ಹಾಗೆ ಇಲ್ಲಿ ಬೇರೆ ಥರ ಇಗ್ವಾನ ಇದೆ, ಆ್ಯಂಡ್ ಇದು ಒಂದು ಅನಕೊಂಡ ಏನಿದೆ ಅಲ್ಲಿ ಫೋಟೋ ತೊಗೊಳ್ಳೋಕ್ಕೆ ಕೊಡ್ತಾರೆ. ಹಾಗೆ ಕಿಡ್ಸ್ ಪ್ಲೇ ಏರಿಯಾ ಇದೆ, ಇವ್ರಿಗೆ ಕಿಡ್ಸ್ಗೆ ಬೋರ್ ಆಗಬಾರ್ದು, ಅವರಿಗೆ ಒಂದು ಪ್ಲೇ ಏರಿಯಾ ಇರಲಿ ಅಂತ ಹೇಳಿಬಿಟ್ಟು ಈ ಒಂದು ಜಾಗನ ಸೆಟಪ್ ಮಾಡಿದ್ದಾರೆ. ಹಾಗೆ ಇಲ್ಲಿ ಡಿಫ್ರೆಂಟ್ ಆ್ಯಕ್ಟಿವಿಟೀಸ್ ಇದೆ, ನೀವು ಇಲ್ಲಿ ನೋಡ್ಬೋದು. 5 ಆ್ಯಕ್ಟಿವಿಟೀಸ್ಗೆ 200 ರುಪೀಸ್ ಆಗುತ್ತೆ, 10 ಆ್ಯಕ್ಟಿವಿಟೀಸ್ಗೆ 300, ಹಾಗೆ ಕಾಂಬೋ ತೊಗೊಂಡ್ರೆ 400 ರುಪೀಸ್ ಏನೋ ಆಗುತ್ತೆ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.